ನೋಡಿ, ಮೂರನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿ ಎಂದರೇನು? ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟು ಅಥವಾ ತಾಲೂಕು ಎಂದು ಅರ್ಥವಿದೆ. ಮಹಲ್ಗೆ ಭೂ ಕಂದಾಯವನ್ನ ನಿಗದಿಪಡಿಸಲಾಗುತ್ತಿತ್ತು. ಅಂದ್ರೆ ಒಂದು ಪೂರ್ಣ ಗ್ರಾಮಕ್ಕೆ ಅಥವಾ ಒಂದು ತಾಲೂಕಿಗೆ ಅಥವಾ ಒಂದು ಎಸ್ಟೇಟಿಗೆನೆ ಅವರು ಭೂ ಕಂದಾಯವನ್ನ ನಿಗದಿಪಡಿಸ್ತಾ ಇದ್ರು. ಸ್ಥಳೀಯ ಜಮೀನ್ದಾರನು ಎಲ್ಲಾ ರೈತರ ಭೂ ಕಂದಾಯಕ್ಕೆ ಹೊಣೆಗಾರನಾಗಿರುತ್ತಿದ್ದನು. ನೋಡಿ, ಸ್ಥಳೀಯ ಜಮೀನ್ದಾರರು ಏನಿದ್ರಲ್ಲ, ಅವರು ಎಲ್ಲಾ ರೈತರ ಆ ಗ್ರಾಮದಲ್ಲಿನ ಅಥವಾ ಆ ತಾಲೂಕಿನಲ್ಲಿನ ರೈತರ ಭೂ ಕಂದಾಯವನ್ನ ವಸೂಲಿಯನ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಅದನ್ನೇ ಮಹಲ್ವಾರಿ ಪದ್ಧತಿ ಎಂದು ಕರೆಯಲಾಗ್ತದೆ. ಈ ಪದ್ಧತಿಯನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲ್ಲುಗಳೇ ಸಾಮೂಹಿಕ ಒಪ್ಪಂದವನ್ನ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವ ಪದ್ಧತಿಯನ್ನ ಜಾರಿಗೆ ತಂದರು. ಈ ಪದ್ಧತಿಯನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಪ್ರಯೋಗಿಸಿದರು. ಇಲ್ಲೂ ಕೂಡ ಉತ್ಪಾದನೆಗಿಂತಲೂ ಅಧಿಕ ಮಟ್ಟದ ಕಂದಾಯವನ್ನು ನಿಗದಿ ಮಾಡಿದ್ದರಿಂದ ಜಮೀನ್ದಾರರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳಬೇಕಾಯಿತು. ನೋಡಿ, ಜಮೀನ್ದಾರರಿಗೆ ಒಪ್ಪಂದ ಆಗಿರ್ತಾ ಇತ್ತು, ಅಧಿಕವಾಗಿ ಕಂದಾಯವನ್ನ ಇವರು ನಿಗದಿ ಮಾಡಿದ್ರಿಂದ ಬ್ರಿಟಿಷರು ಆ ಕಂದಾಯವನ್ನ ಸಲ್ಲಿಸೋದಕ್ಕೆ ಜಮೀನ್ದಾರರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅದರಿಂದಾಗಿ ಅವರು ತಮ್ಮ ಭೂಮಿಯನ್ನ ಕೂಡ ಕಳೆದುಕೊಳ್ಬೇಕಾಯ್ತು. ಕೃಷಿಕರು ಕೂಡ ಕಂದಾಯವನ್ನ ಪಾವತಿ ಮಾಡಲಾಗದೆ ಶೋಷಣೆಗೆ ಒಳಗಾದ್ರು. ಮತ್ತೆ ಕೆಲವು ಕೃಷಿಕರು ಕೆಲಸವನ್ನೇ ಕಳೆದುಕೊಳ್ತಾರೆ. ಜಮೀನ್ದಾರರು ಭೂಮಿಯನ್ನು ಕಳೆದುಕೊಂಡ್ರೆ ರೈತರು ಕೆಲಸವನ್ನೇ ಕಳೆದುಕೊಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.